कृष्णाकाठाला जिल्हाधिकारी मोहम्मद रोशन यांची भेट, महापूर उपाययोजनांची व आवश्यक तयारीची केली पाहणी. शेजारच्या महाराष्ट्र राज्यात होत असलेल्या मुसळधार पावसामुळे चिकोडी तालुक्यातील कृष्णा, वेदगंगा, दूधगंगा नदीचे पाणी पात्राबाहेर वाहत आहे. यामुळे संभाव्य परिस्थिती लक्षात घेऊन आज बेळगावचे जिल्हाधिकारी मोहम्मद रोशन यांनी कृष्णा नदीकाठाला भेट देऊन पाहणी केली. सुरुवातीला कृष्णा नदीवरील अंकली मांजरी पुलावर भेट देऊन कृष्णा नदीच्या पात्राची पाहणी केली. त्यानंतर त्यांनी येडूर येथे जाऊन बोटीतून कृष्णा नदीत जाऊन पुरावेळी नागरिकांचे व जनावरांचे रक्षण करण्यासाठी आवश्यक उपाययोजनांविषयी अधिकाऱ्यांसोबत चर्चा केली. यावेळी शेजारच्या महाराष्ट्र राज्यात होत असलेल्या मुसळधार पावसामुळे मोठ्या प्रमाणात नद्यांना पाणी वाहून येत असल्याने चिकोडी तालुक्यातील नद्यांच्या पाणी पातळीत कमालीची वाढ होत आहे. त्यामुळे संभाव्य परिस्थितीवर लक्ष ठेवण्यासह आवश्यक तयारी करण्याचे अधिकाऱ्यांना सूचना दिल्या. यावेळी बोलताना जिल्हाधिकारी रोशन म्हणाले, सध्या जिल्ह्यामध्ये पूरस्थिती नसून सर्व आवश्यक उपाययोजना व खबरदारी घेण्यात आल्या आहेत. सध्या 26 बोट्या सज्ज असून आणखीन बोटीची गरज भासल्यास कारवारहून मागून घेण्यात येईल असे सांगितले. लवकरच NDRF व SDRFच्या तुकड्या चिकोडी परिसरात तैनात करण्यात येणार असल्याचेही त्यांनी सांगितले. यावेळी चिकोडीचे प्रांताधिकारी सुभाष संपगावी, तहसीलदार चिदंबर कुलकर्णी यांच्यासह महसूल, जलसंपदा खात्याचे व पोलीस खात्याचे अधिकारी उपस्थित होते. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆಯಿಂದ ಜಿಲ್ಲಾಧಿಕಾರಿಯಾಗಿ ನಾನು ಹಾಗೂ ನನ್ನ ತಂಡದ ಎಲ್ಲ ಸದಸ್ಯರು, ಉಪವಿಭಾಗಾಧಿಕಾರಿ ಇರ್ಬೋದು, ತಹಶೀಲ್ದಾರ್ಗಳಿರ್ಬೋದು, ಎಲ್ಲರೂ ಫೀಲ್ಡಲ್ಲೇ ಹೋಗಿ ನಾವು ವೀಕ್ಷಣೆ ಮಾಡ್ತಾಯಿದ್ದೀವಿ. ಹಿಂದಿನ 3 ದಿನಗಳಿಂದ ಸ್ವಲ್ಪ ಮಳೆ ಹೆಚ್ಚಾಗೋ ಕಾರಣಗಳಿಂದ ಎಲ್ಲ ಕಡೆ ನೆರೆ ಹಾವಳಿ ಬರುವ ಸಂದರ್ಭಗಳು ಉದ್ಭವ ಆಗಬಹುದು ಅಂತ ಹೇಳಿ ನಾವು ಮುಂಚಿತವಾಗಿ ಎಲ್ಲ ಕ್ರಮಗಳನ್ನು ವಹಿಸ್ತಾ ಇದ್ದೀವಿ. ಈಗಾಗಲೇ 3 ನಾವು ಮೀಟಿಂಗ್ಸ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಎಲ್ಲ ನಮ್ಮ ಕಾಳಜಿ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದು, ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನೋಡ್ಕೊಳ್ಳೋದು, ಅದೇ ರೀತಿ ಎಲ್ಲ ಕಡೆ ಎಲ್ಲೆಲ್ಲಿ ನದಿ ಪ್ರವಾಹ ಜಾಸ್ತಿ ಇರ್ಬೋದೋ ಅಲ್ಲಿ ದೋಣಿಗಳ ವ್ಯವಸ್ಥೆನೂ ಮಾಡ್ಕೊಳ್ಳಿಕ್ಕೆ ನಾನು ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀನಿ. AC ಮತ್ತು ತಹಶೀಲ್ದಾರ್ಗಳಿಗೆ ಅವರು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಉದಾಹರಣೆಗೆ ಚಿಕ್ಕೋಡಿ ಉಪವಿಭಾಗದಲ್ಲಿ ಎಲ್ಲ ಸೇರಿ 24 ದೋಣಿಗಳನ್ನು ವಿವಿಧ ಜಾಗಗಳಲ್ಲಿ ನಾವು ಆಲ್ರೆಡಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ಒಂದು 6-7 ದೋಣಿಗಳು ಖಾಸಗಿ ದೋಣಿಗಳು ರಿಪೇರಿಗೆ ಇತ್ತು, ಅದನ್ನು ರಿಪೇರಿ ಮಾಡಿಸಿದ್ದೀವಿ. ಇನ್ನೂ ಹೆಚ್ಚು ದೋಣಿಗಳು ಬೇಕಂದರೆ ನಾನು ಈಗಾಗಲೇ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಅವರ ಜೊತೆನೂ ಮಾತಾಡಿದ್ದೀನಿ. ಅಲ್ಲಿಂದ ನಾವು ಬಾಡಿಗೆ ಮೇಲೆ ದೋಣಿಗಳನ್ನು ತಗೊಳ್ಳಿಕ್ಕೂ ನಾವು ಆಲ್ರೆಡಿ ಎಲ್ಲ ಕ್ರಮಗಳನ್ನು ವಹಿಸಿದ್ದೀವಿ. ಇವತ್ತು ಘಟಪ್ರಭಾ ಮತ್ತು ಹಿರಣ್ಯಕೇಶಿ ಮತ್ತು ಈಗ ನಮ್ಮ ಚಿಕ್ಕೋಡಿ ಈ ಭಾಗದಲ್ಲಿ ಎಲ್ಲ ನದಿಗಳನ್ನು ನಾವು ಕಳ್ಳೋಳ್ ಬ್ಯಾರೇಜ್ ಹತ್ರ ನಾವೀಗ ಇದ್ದೀವಿ. ಎಲ್ಲ ನದಿಗಳನ್ನ ವೀಕ್ಷಣೆ ಮಾಡಿ ಮೈನರ್ ಇರಿಗೇಷನ್, ಮೇಜರ್ ಇರಿಗೇಷನ್ ಹಾಗೂ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ಎಲ್ಲ ಜನಪ್ರತಿನಿಧಿಗಳ ಜೊತೆನೂ ಚರ್ಚೆ ಮಾಡಿ ನಾವು ಈಗ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ತೊಂದರೆ ಇಲ್ಲ. ಮಳೆ ಪ್ರಮಾಣ ಏನಿದೆ ಅದು ಮಹಾರಾಷ್ಟ್ರದಲ್ಲಿ ಮಳೆ ಇರ್ಬೋದು, ಅದು ಕಡಿಮೆ ಆಗಿದೆ. ನಮ್ಮ ನದಿಗಳಲ್ಲಿ ಇರೋ ಪ್ರವಾಹನೂ ಕಡಿಮೆ ಆಗಿದೆ. ಮುಂದಿನ 4 ದಿವಸದ ಫೋರ್ಕಾಸ್ಟ್ ಏನಿದೆ ಅದರಲ್ಲಿನೂ ಯಾವುದೇ ತೊಂದರೆ ಇಲ್ಲ. ಮಹಾರಾಷ್ಟ್ರದಲ್ಲಿ 1-2 ಕಡೆ ಆರೆಂಜ್ ಅಲರ್ಟ್ ಇದೆ, ಬಟ್ ಅದರಿಂದ ನಮಗೆ ಯಾವುದೇ ತೊಂದರೆ ಆಗಲ್ಲ ಅಂತ ಹೇಳಲಿಕ್ಕೆ ಬಯಸುತ್ತೇನೆ. NDRF, SDRF ನಮ್ಮ ಕಂಟ್ರೋಲಲ್ಲಿದೆ. ನಿನ್ನೆ ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿ ಅವರು ನನ್ನ ಜೊತೆ ಮಾತಾಡಿದ್ದಾರೆ. ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ತಮಗೆ ಗೊತ್ತಿದೆ, ಈ ಅಂಕೋಲಾ ಮತ್ತು ಗೋಕರ್ಣ ಮಧ್ಯದ ರಸ್ತೆ ಏನಿದೆ ಅಲ್ಲಿ ಭೂಕುಸಿತ ಆಯಿತು. ಅದರಿಂದ ನಾವು ಅಲ್ಲಿಗೆ ಸ್ವಲ್ಪ ಫೋರ್ಸಸ್ನು ಡೈವರ್ಟ್ ಮಾಡಿದ್ದೀವಿ. ಅಲ್ಲಿಗೆ ಎಲ್ಲ ರಿಲೀಫ್ ಆಪರೇಷನ್ ನಡೀತಾ ಇದೆ. ಅದು ಮುಗಿದ ತಕ್ಷಣ ಪುನಃ SDRF ನಮ್ಮ ಕಡೆ ಬರುತ್ತೆ, NDRF ನಮ್ಮ ಡಿಸ್ಪೋಸಲಲ್ಲಿ ಇರುತ್ತೆ. ಬೆಳಗಾವಿ ಅತಿ ದೊಡ್ಡ ಜಿಲ್ಲೆ ಹಾಗೂ 2019ರಲ್ಲಿನೂ ಇಲ್ಲಿ ಸ್ವಲ್ಪ ಆವಾಗ ತೊಂದರೆ ಆಯಿತು. ಆ ದೃಷ್ಟಿಯಿಂದ ಇಡೀ ಸರ್ಕಾರದ ದೃಷ್ಟಿ ನಮ್ಮ ಜಿಲ್ಲೆ ಮೇಲೆ ಇದೆ. ಅದಕ್ಕೆ ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈಗ ನಿನ್ನೆ ಕೊಯ್ನಾ ಡ್ಯಾಮ್ದು ನಾವು ಎಲ್ಲ ಮಾಹಿತಿಯನ್ನು ಸಂಗ್ರಹಣೆ ಮಾಡಿದ್ದೀವಿ.
ಅದೇ ರೀತಿ ನಮ್ಮ ಕಡೆ ಹಿಪ್ಪರ್ಗಿ ಡ್ಯಾಮ್ ಇರ್ಬೋದು ಮತ್ತು ಹಿಡ್ಕಲ್ ಡ್ಯಾಮ್ ಇರ್ಬೋದು, ಆ ಎಲ್ಲ ಮಾಹಿತಿಯನ್ನು ಉದಾಹರಣೆ ಹೇಳ್ತೀನಿ. ಈಗ ಹಿಡ್ಕಲ್ ಡ್ಯಾಮ್ ಟೋಟಲ್ ಕೆಪಾಸಿಟಿ ನಮಗೆ 52 TMC ಇದೆ. ಬಟ್ ಸದ್ಯಕ್ಕೆ ಅಲ್ಲಿರೋ ನೀರು ಬರೀ 26 TMC. ಸೊ ಇನ್ನೂ ಸುಮಾರು ನೀರನ್ನು ಅಲ್ಲಿ ಇಂಪೌಂಡ್ ಮಾಡಲಿಕ್ಕೆ ನಮಗೆ ಅಲ್ಲಿ ಅವಕಾಶ ಇದೆ. ಆ್ಯಂಡ್ ಇವತ್ತು ರಾಜ್ಯ ಮಟ್ಟದಲ್ಲಿ ಒಂದು ನಿರ್ಣಯ ತಗೊಂಡಿದ್ದಾರೆ. ಏನಂದರೆ ಆಲಮಟ್ಟಿ ಡ್ಯಾಮಿಂದ ನೀರನ್ನು ಇನ್ನೂ ಲೋವರ್ ರೈಪೇರಿಯನ್ ಡಿಸ್ಟ್ರಿಕ್ಟ್ಗಳಲ್ಲಿ ನಮ್ಮ ಈ ಬಿಜಾಪುರ ಆ ಕಡೆ ಇನ್ನು ತಳಗಡೆ ಯಾವ ಜಿಲ್ಲೆ ಬರುತ್ತದೆ, ರಾಯಚೂರು, ಗುಲ್ಬರ್ಗ ಆ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಬೇಕಂತ ನಿರ್ಧಾರ ಮಾಡಿದ್ದಾರೆ. ಸೊ ನಿನ್ನೆ ತನಕ 20,000 ಕ್ಯೂಸೆಕ್ಸ್ ಬಿಡುಗಡೆ ಮಾಡ್ತಾಯಿದ್ರು. ಇವತ್ತಿಂದ 65,000 ಕ್ಯೂಸೆಕ್ಸ್ ಭಾಳ ಮಾನಿಟರ್ ಮಾಡಿ ನೋಡಿಕೊಂಡು ಎಲ್ಲ ಡೆಸಿಷನ್ ತೊಗೊಂಡು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ. ಬಿಡುಗಡೆ ಮಾಡ್ತಾ ಇದ್ದಾರೆ ಆಳಮಟ್ಟಿದಿಂದ. ಸೊ ಅದರಿಂದ ಏನಾಗುತ್ತೆ, ನಮ್ಮ ಕಡೆ ಇರೋ ಎಲ್ಲ ಡ್ಯಾಮ್ ಸಿಸ್ಟಮ್ಸ್ಗಳಲ್ಲಿ ನೀರಿನ ಮಟ್ಟ ಇನ್ನೂ ಕಡಿಮೆ ಆಗುತ್ತೆ. ಸೊ ಅದರಿಂದ ನಮಗೆ ತೊಂದರೆ ಇನ್ನೂ ಕಡಿಮೆ ಆಗುತ್ತೆ ಅಂತ. ಅಡ್ರೆಸ್ ಮಾಡಿದ್ರು ಅವ್ರಿಗೆ. ಆಮೇಲೆ ಡೆಂಗು ಮಲೇರಿಯಾ ಮನೆಗೆ ಹೋಗಿ ಭೇಟಿಯಾಗಿ ಅವರು ಒಂದು ವೀಕ್ ಕ್ಯಾಂಪ್ ಮಾಡ್ಕೊಂಡ್ರು ಸರ್. ಕಡಪನ ಒಂದು ಸ್ವಲ್ಪ ಸೈಡ್ ಸರ್ ಈ ನೋಡಿ ಸರ್, ಸ್ವಲ್ಪ ನೋಡೋದು. ಹಾಂ ಸರ್, ಹಾಂ ಸರ್. ಚಂಡೂರು, ಕಳ್ಳೊಳ್ಳಿ, ಮತ್ತು ಮಾಜರಿ, ಮತ್ತು ಕುಸುನಾಳ, ಆಮೇಲೆ ಕುಸುನಾಳ ಅತಿನಿ ಸೈಡ್, ಕುಸುನಾಳ, ಮುಲವಾಡ. ಸೊ ಇಲ್ಲಿ ಮಠ ನಾವು ಸದ್ಯಕ್ಕೆ ಮಾನಿಟರ್ ಮಾಡೋಣ. ನಾನೀಗ ಆಲ್ರೆಡಿ ಘಟಪ್ರಭಾ ನದಿ ಮತ್ತು ಹಿರಣ್ಯಕೇಶಿ ನೋಡ್ಕೊಂಡು ಬಂದಿದ್ದೀನಿ. ಅಲ್ಲಿನೂ ಯಾವುದೇ ತೊಂದರೆ ಇಲ್ಲ. ಸದ್ಯಕ್ಕೆ ಎಲ್ಲ ಇಡೀ ಜಿಲ್ಲೆಯಲ್ಲಿ ಎಲ್ಲ ಸಿಚುವೇಶನ್ ಕಂಟ್ರೋಲಲ್ಲಿ, ಏನು ಪ್ರಾಬ್ಲಮ್ ಇಲ್ಲ. ಪ್ಲಸ್ ನೀವು ಅಲರ್ಟ್ ಯಾವಾಗ ಟ್ರಿಗರ್ ಮಾಡ್ತೀರಿ? 4 ಲಕ್ಷ ಕ್ಯೂಸೆಕ್ಸ್ ಬಂದಾಗ ಮುಳುಗಡೆ ಎಷ್ಟಾಗುತ್ತೆ? ಪ್ಲಸ್ ಎಷ್ಟು ಶಿಫ್ಟ್ ಮಾಡಿದ್ದೀವಿ, ಪ್ಲಸ್ ಎಷ್ಟು ನಾವು ಆವಾಗ ಕೇಂದ್ರಗಳನ್ನ ಓಪನ್ ಮಾಡಿದ್ದೀವಿ. ಡಿಸ್ಚಾರ್ಜ್ ಇನ್ಫ್ಲೋ ಐತಲ್ಲ, ಈಗ ಹೆಚ್ಚಿಗೆ ಬಿಟ್ಟಿದ್ದಾರೆ 92,000. ಓಕೆ, ಆಮೇಲೆ ಅಲ್ಲಿಂದ ಡೌನ್ ಫ್ಲೋ. ಹಾಂ, ಇಲ್ಲಿ ಅಲ್ರಿ ನಾರಾಯಣಪುರ ಡ್ಯಾಮ್ ತೋರಿಸ್ತೇವೆ ಸರ್.
ಕೃಷ್ಣಾ ರಿವರ್ ಸ್ಟಾರ್ಟ್ ಫ್ರಮ್ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಸರ್. ಇಲ್ಲಿಂದ ಸ್ಟಾರ್ಟ್ ಇದೆ ಮಹಾಬಲೇಶ್ವರ ಇದೆ. ಇಲ್ಲಿಂದ ಇಲ್ಲಿವರೆಗೆ 20 ಡ್ಯಾಮ್ ಇದಾವೆ ಸರ್. ಎಲ್ಲ ಒಟ್ಟು ಇಲ್ಲಿ ಬರ್ತವೆ ಸರ್. ನಾವು ಕಲ್ಲೋಡಿ ಸರ್ ರಾಜಪುರ್ ಬ್ಯಾರೇಜ್ ಮಹಾರಾಷ್ಟ್ರದಲ್ಲಿ ಇದೆ ಸರ್. ಇಲ್ಲಿಂದ 14 ಕಿಲೋಮೀಟರ್ ನಮ್ಮ ಬಾರ್ಡರ್ ಅಲ್ಲಿ ಈಗ ಕಳ್ಳೋಳ ಕಲ್ಲೋಡಿ ಇದೆ ಸರ್. ನಾವು ಇಲ್ಲಿ ಬ್ರಿಡ್ಜ್ ಮೇಲೆ ತೋರಿಸ್ಕೊಂಡು ಇಲ್ಲಿ ಇದಾದ ನಂತರ ನೆಕ್ಸ್ಟ್ ಮೇಜರ್ ಹಿಪ್ಪರಿಗೆ ಬರ್ತದೆ. ಈ ಡಿಸ್ಟೆನ್ಸ್ ಇದೆ 85 ಕಿಲೋಮೀಟರ್ ಇದೆ ಇಲ್ಲಿಂದ ಅಲ್ಲಿಗೆ. ಇಲ್ಲಿಂದ ಅಲ್ಲಿವರೆಗೆ ಒಂದು 132 ಇದೆ ಸರ್. 2019 ಅವ್ರು ಏನು ಹೇಳಿದ್ದಾರೆ ಅಂದರೆ ಇದು ಮೇಜರ್ ಇರಿಗೇಷನ್ ಅಲ್ವಾ ಈಗ ಹಿಪ್ಪರಿಗೆ. ಸೊ ಅವ್ರೇನು ಹೇಳಿದ್ದಾರೆ ಅಂದರೆ ಇನ್ಫ್ಲೋ ಔಟ್ಫ್ಲೋ ಒಂದೇ ಮಾಡಿಬಿಟ್ಟಿದ್ದೀವಿ ಅವಾಗ. ಬಟ್ ಈಗಿನ ಸಂದರ್ಭದಲ್ಲಿ ಅಲ್ಮಟ್ಟಿನಲ್ಲಿ ಡೌನ್ ಫ್ಲೋ ಔಟ್ಫ್ಲೋ ಎಷ್ಟಿದೆ ಈಗ ಹೆಚ್ಚು ಮಾಡಿದಾರಲ್ವ ಇವತ್ತಿಂದ. ಅಲ್ಲಿ ಅವ್ರು ಹೆಚ್ಚು ಮಾಡಿದ್ದಾರೆ ಅಂದರೆ ಇಲ್ಲಿ ಅಪ್ಪರ್ ಏರಿಯಾದಲ್ಲಿ ಅಪ್ಪರ್ ಈಗ ಅಲ್ಲಾಡಿ ಈಗ ಇಲ್ಲಿಂದ ಬ್ಯಾರೇಜ್ ಹೋಗ್ಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? 10 ಮಿನಿಟ್ಸ್. ಸೊ ಅವ್ರೇನು ಹೇಳಿದ್ದಾರೆ ಅಂದರೆ ಇನ್ಫ್ಲೋ ಔಟ್ಫ್ಲೋ ಒಂದೇ ಮಾಡಿಬಿಟ್ಟಿದ್ದೀವಿ ಅವಾಗ. ಬಟ್ ಈಗಿನ ಸಂದರ್ಭದಲ್ಲಿ ಅಲ್ಮಟ್ಟಿನಲ್ಲಿ ಈಗ ಹೆಚ್ಚು ಮಾಡಿದಾರಲ್ವ ಇವತ್ತಿಂದ. ಅಲ್ಲಿ ಅವ್ರು ಹೆಚ್ಚು ಮಾಡಿದ್ದಾರೆ ಅಂದರೆ ಇಲ್ಲಿ ಅಪ್ಪರ್ ಏರಿಯಾದಲ್ಲಿ ಅಪ್ಪರ್ ರೈಲ್ವೇನಲ್ಲಿ ತೊಂದರೆ ನಮಗೆ ಕಡಿಮೆ ಆಗುತ್ತೆ. ಅಂದರೆ ನಮಗೆ ಇದು ಈಗ ನೋಡಿಕೊಂಡು ಮಾನಿಟರ್ ಮಾಡಿ ಇಲ್ಲಿಂದ ರಿಲೀಸ್ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ದಾರೆ. ಸೊ 65,000 ಕ್ಯೂಸೆಕ್ಸ್ ರಿಲೀಸ್ ಮಾಡಿದ್ದಾರೆ. ಅಲ್ಲಿ ಲೋಡ್ ಕಡಿಮೆ ಆಗ್ತಾವೆ. ಸೊ ಸದ್ಯಕ್ಕೆ ಪ್ಲಸ್ ಇನ್ಫ್ಲೋನು ಕಡಿಮೆ ಆಗಿದೆ ಅಲ್ವಾ ಈಗ. ಸೊ ನೆಕ್ಸ್ಟ್ 4 ಡೇಸ್ ಏನು ಇಶ್ಯೂ ಇಲ್ಲ, ಯಾವುದೇ ಇಶ್ಯೂ ಇಲ್ಲ. ರೆನ್ಫಾಲಿಂದ ಮಹಾರಾಷ್ಟ್ರ ಇದೆ ಈಗ ಅಲ್ಲೂ ಕಡಿಮೆ ಆಗಿದೆ. ಮಹಾರಾಷ್ಟ್ರದಲ್ಲಿ ನಮ್ಮ ರೈಲ್ವೆ ಸ್ಟೇಷನ್ಗಳು ಇಲ್ಲ ಆದರೂ ನಾವು ಎಲ್ಲ ಕಂಟಿನ್ಯೂಸ್ಲಿ ಮಾನಿಟರ್ ಮಾಡೋದು. ಎಲ್ಲರಿಗೂ ಇದೆ ಹೆಂಗೆ ಮ್ಯಾನೇಜ್ ಮಾಡಬೇಕಂತ ಎಲ್ಲರಿಗೂ ಗೊತ್ತಿದೆ. ನಾನು ಆವಾಗ ಉತ್ತರ ಕನ್ನಡನಲ್ಲೇ ಇದ್ದೆ. 3 ವರ್ಷ ಈ ಯಂತ್ರಗಳನ್ನು ನಾವು ಸುಸಜ್ಜಿತವಾಗಿ ಇಟ್ಕೊಂಡಿದ್ದೀವಿ. ಪ್ಲಸ್ ಅಲ್ಲಿ ಎಲ್ಲ ವ್ಯವಸ್ಥೆಗಳು ನಾವು ಈಗಲೇ ಬರೀ ಎಲ್ಲ ನೀರು ಬಿಡ್ಲಿಕ್ಕೂ ಆಗಲ್ಲ. ಮತ್ತೆ ರೈತರಿಗೆ ನಾನು ಹೆಸ್ಕಾಂ MD ಆಗಿದ್ದೆ ಅಲ್ವಾ, ಆವಾಗ ಮತ್ತೆ ರೈತರು ಕೇಳ್ತಾರೆ ನೀರು ಬೇಕು ಅಂತ. ಎಲ್ಲ ಕಡೆ ನಮ್ಮ ಕಡೆ ಈಗ ಶುಗರ್ ಕೇನ್ ಬೆಲ್ಟ್. ಸೊ ಎಲ್ಲ ನಾವು ಯೋಚನೆ ಮಾಡಿ ಮಾಡಬೇಕು. ಸರ್ ಒಂದು